NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಲಕ್ಕುಂಡಿಯಲ್ಲಿ ಕೋಟಿ ಕೊಟ್ಟರು ಸಿಗಲ್ವಂತೆ ಭೂಮಿ 3 ಪಟ್ಟು ಜಾಸ್ತಿ ಆಯ್ತು ಎಕರೆ ದರ. ಆದ್ರೂ ಇದೆ ಸಮಸ್ಯೆ. ಲಕ್ಕುಂಡಿಯಲ್ಲಿ ರಿತ್ತಿ ಕುಟುಂಬದ ನಿಧಿ ಪತ್ತೆಯಿಂದಾಗಿ ಭೂಮಿಯ ಬೆಲೆ ಏರಿಕೆ ಆಗಿದೆ. ಮಾಧ್ಯಮಗಳ ಗಮನ, ಊರಿನ ಸ್ಥಳಾಂತರದ ಭಯ ಮತ್ತು ಸರ್ಕಾರದ ನಿರ್ಧಾರಕ್ಕಾಗಿ ಇದೀಗ ಜನರು ಕಾಯ್ತಾ ಇರುವಂತದ್ದು. ಹೌದು, ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ಅಲ್ಲಿನ ಜನರ ಲಕ್ ಬದಲಾಗಿದೆ ಅಂತಲೇ ಹೇಳಬಹುದು. ಅದು ಒಳ್ಳೆಯ ರೀತಿಯಿಂದಲೂ ಹೌದು, ಕೆಟ್ಟ ರೀತಿಯಿಂದಲೂ ಹೌದು. ಲಕ್ಕುಂಡಿ ಸುದ್ದಿಯಾಗಿದ್ದು ಇದೇ ಮೊದಲಲ್ಲ. ಈ ಹಿಂದೆ ಪ್ರಜಾ ರಾಜ್ಯೋತ್ಸವದಲ್ಲಿ ಲಕ್ಕುಂಡಿಯ ಸ್ತಬ್ಧಚಿತ್ರ ಬಂದಾಗ ಸ್ವಲ್ಪ ದಿನಗಳ ಕಾಲ ಲಕ್ಕುಂಡಿ ಸುದ್ದಿಯಲ್ಲಿತ್ತು. ಆದರೆ ಈಗ ಮಾತ್ರ ಸ್ಫೋಟಕವಾದಂತಹ ರೀತಿಯಲ್ಲಿ ಲಕ್ಕುಂಡಿ ಮತ್ತೊಮ್ಮೆ ಪ್ರಚಲಿತವಾಗಿದೆ. ಈಗ ಪ್ರತಿ ಮಾಧ್ಯಮಗಳು ಕೂಡ ಲಕ್ಕುಂಡಿಯ ಮೇಲೆ ಕಣ್ಣಿಟ್ಟಿರುವಂತದ್ದು. ನೆಲಕ್ಕೆ ಬೀಳುವಂತಹ ಒಂದೊಂದು ಹೊಡೆತವು ಗ್ರಾಮದಿಂದ ದಿಲ್ಲಿ ತನಕ ಎದೆ ಬಡಿತವನ್ನ ಹೆಚ್ಚಿಸ್ತಾ ಇದೆ. ಅದರ ಜೊತೆಗೆ ಈಗ ಮತ್ತೊಂದು ವಿಚಾರ ಜನರ ಹುಬ್ಬೇರಿಸುವಂತೆ ಮಾಡಿದೆ. ನೀವೇನಾದ್ರೂ ಲಕ್ಕುಂಡಿ ಮೂಲದವರಾಗಿದ್ರೆ ನಿಮ್ಗೆ ಅದೃಷ್ಟ ಕಾದಿದೆ ಅಂತಲೇ ಅರ್ಥ. ಆದ್ರೆ ನೀವು ಸರ್ಕಾರದ ನಡೆಯನ್ನ ಕಾದು ನೋಡ್ಬೇಕಾಗಿದೆ ಅಷ್ಟೇ. ಅಂಥದ್ದೇನಾಗಿದೆ ಅಂತೀರಾ? ಪ್ರವಾಸೋದ್ಯಮ ನಿಧಿ ಸಿಕ್ಕ ಹಿನ್ನೆಲೆಯಲ್ಲಿ ಗದಗ ಕೊಪ್ಪಳ ರಸ್ತೆಯಲ್ಲೇ ಲಕ್ಕುಂಡಿ ಬರುವಂತದ್ದು ಕೂಡ. ಹಾಗಾಗಿ ಲಕ್ಕುಂಡಿಯ ರಿಯಲ್ ಎಸ್ಟೇಟ್ ಬೂಮ್ ಆಗೋದಕ್ಕೆ ಇದು ಪ್ರಮುಖ ಕಾರಣ. 2023ರಲ್ಲಿ ರಸ್ತೆ ಪಕ್ಕದ 1 ಎಕರೆ ಭೂಮಿಯ ಬೆಲೆ 50 ಲಕ್ಷ ಇತ್ತು. ಆದ್ರೆ ಈಗ ಅದು 1 ಕೋಟಿಯಿಂದ 1.5 ಕೋಟಿ ರೂಪಾಯಿ ತಲುಪಿದೆ. ಅದರಲ್ಲೂ ಕೂಡ ನಿಧಿ ಸಿಕ್ಕ ಆಸುಪಾಸಿನಲ್ಲಿ ಜನ ಇದ್ದಕ್ಕಿದ್ದ ಹಾಗೆ ಹಣವನ್ನ ಜಾಸ್ತಿಯನ್ನ ಕೊಟ್ಟು ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಕೂಡ ಕಾದಿರುವಂತದ್ದು. ಇತ್ತೀಚೆಗಷ್ಟೇ ಉತ್ಖನನ ಕಾರ್ಯ ಆರಂಭ ಆಗಿದ್ದು ಇನ್ನು ಕೂಡ ಸಂಪೂರ್ಣವಾಗಿ ಸಂಶೋಧನಾ ಕಾರ್ಯ ಸೇರಿದಂತೆ ಅನೇಕ ಕಾರ್ಯಗಳು ಬಾಕಿ ಇದೆ. ಇವೆಲ್ಲದರ ಜೊತೆಯಲ್ಲಿ ಲಕ್ಕುಂಡಿಯಲ್ಲಿ ಏನೇನು ಸಿಗುತ್ತೆ ಅದು ಸರ್ಕಾರಕ್ಕೆ ಪ್ರಭಾವಶಾಲಿಯಾಗಿ ಐತಿಹಾಸಿಕ ಮೌಲ್ಯಗಳು ತುಂಬಾನೇ ಪ್ರಬಲವಾಗಿ ಸಿಕ್ಕರೆ ಇಡೀ ಊರೇ ಸ್ಥಳಾಂತರವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಕುರಿತು ಚರ್ಚೆಗಳು ಇನ್ನೂ ಕೂಡ ಗುಸುಗುಸು ಹಂತದಲ್ಲಿದ್ದು ಈ ನಿಧಿ ಈ ಊರಿನವರಿಗೆ ಬಿಸಿ ತುಪ್ಪವಾಗಿರೋದಂತೂ ಸತ್ಯ ಅಂತಲೇ ಹೇಳಬಹುದು. ಇನ್ನು ಲಕ್ಕುಂಡಿಯಲ್ಲಿ ಸಿಗ್ತಾ ಇರುವಂತಹ ಈ ಒಂದು ನಿಧಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.